ಲೋಕಕ್ಕೆ ಬೆಳಕನ್ನ ಕೊಡುವಂತಹ ಸೂರ್ಯ ದೇವರಿಗೆ ಕಲ್ಯಾಣ ಬಲ ನೋಡ್ಕೊಂಡು ಬರ್ತಾ ಇರುವಾಗ ಆ ಸಮಯಕ್ಕೆ ಬರ್ತಾ ಇದ್ದಾರೆ ಸೂರ್ಯ ಲೋಕಕ್ಕೆ. ಕಾಶ್ಯಪ ಅದಿತಿ ಸಂದರ್ಭಕ್ಕೆ ನಾರದರು ಬರ್ತಾ ಇದ್ದಾರಂತೆ. ನಾರಾಯಣನ ಗುಣಗಾನವನ್ನ ಮಾಡಿಕೊಂಡು ಸೂರ್ಯಮಂಡಲಕ್ಕೆ ಬರ್ತಾ ಇದ್ದಾರೆ. ನಾರಾಯಣ ನಾರಾಯಣ ಅಂತ ಹೇಳ್ತಾ ನಾರಾಯಣನ ಗುಣಧ್ಯಾನವನ್ನ ಮಾಡಿಕೊಂಡು ನಾರದರು ಬರ್ತಾ ಇದ್ದಾರೆ. ಯಾವ ರೀತಿಯಾಗಿ ತಾಳಮೇಳಗಳಿತ್ತು ಪ್ರೇಮವಿಲ್ಲದ ಗಾನ, ತಾಳಮೇಳಗಳಿತ್ತು ಪ್ರೇಮವಿಲ್ಲದ ಗಾನ, ಕೇಳನೋ ಗರಿ ತಾಳನೋ ನಾರಾಯಣ ನಾರಾಯಣ ನಾರಾಯಣ. ತಾಳಮೇಳಗಳಿತ್ತು ಪ್ರೇಮವಿಲ್ಲದ ಗಾನ, ತಾಳಮೇಳಗಳಿತ್ತು ಪ್ರೇಮವಿಲ್ಲದ ಗಾನ, ಕೇಳನೋ ಹರಿ ತಾಳನೋ, ಕೇಳನೋ ಹರಿ ತಾಳನೋ. ನಾರಾಯಣ ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ತಂಬುರಿ ಮೊದಲಾದ ಅಖಿಲ ವಾದ್ಯಗಳಿತ್ತು, ತಂಬುರಿ ಮೊದಲಾದ ಅಖಿಲ ವಾದ್ಯಗಳಿತ್ತು, ಕೊಂಬುಕಗಳ ಧ್ವನಿ ಸ್ವರಗಳಿತ್ತು, ತುಂಬುರು ನಾರದರ ಗಾನ ಕೇಳುವ ಗರಿ, ತುಂಬುರು ನಾರದರ ಗಾನ ಕೇಳುವ ಗರಿ, ತುಂಬುರು ನಾರದರ ಗಾನ ಕೇಳುವ ಗರಿ, ನಂಬಲಾರೆ ನಯ್ಯ ಡಂಬಕರ ಕೂಗಾಟ, ನಂಬಲಾರೆ ನಯ್ಯ ಡಂಬಕರ ಕೂಗಾಟ, ಕೇಳನೋ ಗರಿ ತಾಳನೋ. ತಾಳಮೇಳಗಳಿತು ಪ್ರೇಮವಿಲ್ಲದ ಗಾನ, ತಾಳಮೇಳಗಳಿತು ಪ್ರೇಮವಿಲ್ಲದ ಗಾನ. ಅಡಿಗಡಿಗಾನಂದ ಬಾಷ್ಪ ಪುಳಕದಿಂದ, ಅಡಿಗಡಿಗಾನಂದ ಬಾಷ್ಪ ಪುಳಕದಿಂದ, ನುಡಿ ನುಡಿಗೆ ಶ್ರೀ ಹರಿಯನ್ನುತ್ತಾ, ನುಡಿ ನುಡಿಗೆ ಶ್ರೀ ಹರಿಯನ್ನುತ್ತಾ, ದೃಢ ಭಕ್ತರನ್ನು ಕೂಡಿ ಹರಿ ಕೀರ್ತನೆ ಪಾಡಿ ನಿಸ 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 ನಿಸ, ದೃಢ ಭಕ್ತರನ್ನು ಕೂಡಿ ಹರಿ ಕೀರ್ತನೆ ಪಾಡಿ, ಕಡೆಗೆ ಶ್ರೀ ಪುರಂದರ ವಿಠಲನೆಂದರು ಕೇಳುವ, ಕಡೆಗೆ ಶ್ರೀ ಪುರಂದರ ವಿಠಲನೆಂದರು ಕೇಳುವ, ಕೇಳನೋ ಗರಿ ತಾಳನೋ. ತಾಳಮೇಳಗಳಿತು ಪ್ರೇಮವಿಲ್ಲದ ಗಾನ, ತಾಳಮೇಳಗಳಿತು ಪ್ರೇಮವಿಲ್ಲದ ಗಾನ, ಕೇಳನೋ ಹರಿ ತಾಳನೋ, ಹರಿ ತಾಳನೋ, ಹರಿ ತಾಳನೋ, ಹರಿ ತಾಳನೋ ಹೇಳಿದ್ದಾರೆ ಗುರುಗಳೇ. ಬನ್ನಿ ಬನ್ನಿ ಬನ್ನಿ. ಅದಿತಿಯ ಮುಖ ಕಮಲವನ್ನ ಕಂಡು ಕೇಳ್ತಾ ಇದ್ದಾರೆ ನಾರದರು. ಅಮ್ಮ ಏಕಿ ಮುಖ ಕಮಲ ಬಾಡಿದೆ, ಏಕಿ ಮುಖ ಕಮಲ ಬಾಡಿದೆ. ಯಾಕಮ್ಮ ಅದಿತಿ, ನಾನು ಯಾವಾಗ್ಲೂ ಬಂದಾಗ ನಿನ್ನ ಮುಖದಲ್ಲಿದ್ದಂಥ ಕಳೆ ಇಂದಿಲ್ವಲ್ಲಮ್ಮ. ಏನು ಹೇಳಿ ಗುರುಗಳೇ,
ನನ್ನ ಮಗನಿಗೆ ನಾರಾಯಣ ಪದವಿ ದೊರೆತಿದೆ, ಸೂರ್ಯನಾರಾಯಣ ಎಂದು ಜಗತ್ತೆಲ್ಲ ನನ್ನ ಮಗನನ್ನ ಕೊಂಡಾಡ್ತಾ ಇದ್ದಾರೆ. ಆದ್ರೆ ನನ್ನ ಮಗ ಸೂರ್ಯ ಮದುವೆಯಾಗಲಿಕ್ಕೆ ಒಂದು ಹೆಣ್ಣಿಲ್ವಲ್ಲ ಗುರುಗಳೇ. ಯಾರನ್ನ ಕೇಳಿದರೂ ಸೂರ್ಯನಿಗೆ ರಜೆ ಇಲ್ಲದೆ ಇರುವ ಕೆಲಸ, ಅವನು ಉರಿಯುತ್ತಾನೆ ಕೆಂಡಾಮಂಡಲ, ಅವನ ತಾಪ ತಡೆಯುವ ಶಕ್ತಿ ನಮ್ಮ ಮಕ್ಕಳಿಗಿಲ್ಲ ಅಂತಾರಲ್ಲ ಗುರುಗಳೇ. ಹೀಗಾದ್ರೆ ನನ್ನ ಮಗ ಬ್ರಹ್ಮಚಾರಿಯಾಗೇ ಉಳಿದು ಇಡೀ ಜಗತ್ತಿನ ಸೇವೆಯನ್ನ ಮಾಡಿಕೊಂಡು ಸೇವಾ ಪ್ರೌಢಿಮೆಯಲ್ಲೇ ಕಾಲ ಕಳಿಬೇಕಾ ಗುರುಗಳೇ? ಅಷ್ಟೇ ಏನಮ್ಮ, ಅಷ್ಟಕ್ಕಿಷ್ಟೆಲ್ಲ ಕಣ್ಣೀರಿಡೋದೆ? ಛೆ, ಅಳಬೇಡ. ಬಾಯಿಲಿ ನಾನೊಬ್ಬರ ಮನೆ ಕರ್ಕೊಂಡು ಹೋಗ್ತೀನಿ, ಅಲ್ಲೊಂದು ಹೆಣ್ಣಿದ್ದಾಳೆ, ಅವನಿಗೆ ಓರ್ವಳಿ ಹೆಣ್ಣು ಮಗಳಿದ್ದಾಳೆ, ಅವಳಿಗೆ ಹೆಸರು ಸೌಜ್ಞಾದೇವಿ ಎಂದು ಜಗತ್ತೆಲ್ಲ ಕರೆಯುತ್ತಾ ಇದೆ. ಸಂಜ್ಞಾದೇವಿ, ಸೌಜ್ಞಾದೇವಿ, ಸೌಜ್ಞೆ. ಮೋಡಗಳಿಗೆ ಅಭಿಮಾನ ದೇವತೆ ಅವಳು, ಮೋಡಗಳಿಗೆ ಅಭಿಮಾನ ದೇವತೆ. ಆಗ್ಲಿ ಬಾಮ್ಮ ಇಲ್ಲಿ ಅಂತ ಹೇಳಿ ಹೆಣ್ಣು ನೋಡೋ ಶಾಸ್ತ್ರಕ್ಕೋಸ್ಕರವಾಗಿ ಸೂರ್ಯನನ್ನ ಗಂಡನ ಕರ್ಕೊಂಡು, ತಂದೆ ತಾಯಿಗಳಾದ ಕಾಶ್ಯಪ ಅದಿತಿನ ಕರ್ಕೊಂಡು, ನಾರದರೆ ಅವತ್ತಿನ ಕಾಲದಲ್ಲಿ ಹೆಣ್ಣು ತೋರಿಸುವಂತಹ ದಲ್ಲಾಳಿಯ ಕಾಯಕ, ಬ್ರೋಕರ್. ಇವತ್ತಿನ ಲ್ಯಾಂಗ್ವೇಜ್ ಅಲ್ಲಿ ಹೇಳಬೇಕು ಅಂತ. ಈಗೆಲ್ಲ ಅದೇ ಅಲ್ವೇನ್ರಿ ನಡೆಯೋದು? ಒಂದು ಮದುವೆಗಿಷ್ಟು, ಒಂದು ತೋರಿಸೋದ್ರಿಷ್ಟು, ಎಂಗೇಜ್ಮೆಂಟ್ ಆದ್ರಿಷ್ಟು, ವ್ಯವಹಾರಕ್ಕೆ ನಿಂತಿದ್ದೀವಿ ನಾವೆಲ್ಲ. ಇದರಿಂದಲೇ ಎಷ್ಟೋ ಸಂಸಾರಗಳು ನಡೀತಾ ಇದೆಯಪ್ಪೋ. ಹಾಗಾಗಿ ಭಗವಂತನ ಆಶೀರ್ವಾದ ಫಲದಿಂದ ವಿಶ್ವಕರ್ಮರ ಮನೆಗೆ ಬರ್ತಾ ಇದ್ದಾರೆ. ವಿಶ್ವಕರ್ಮನಿಗೂ ಆನಂದ. ಸೂರ್ಯನಿಗೆ ನನ್ನ ಮಗಳನ್ನ ಕೊಡೋದಾದ್ರೆ, ನನ್ನ ಮನೆ ಅಳಿಯ ಆಗ್ತಾನೆ ಸೂರ್ಯ ಅನ್ನೋದಾದ್ರೆ ಯಾರಿಗಿಲ್ಲ ಸ್ವಾಮಿ ಆಸೆ? ಆಗ್ಲಿ ಹೋಗಿ ಘೃತಾಚಿ, ಹೋಗಿ ನಿನ್ನ ಮಗಳನ್ನ ಅಲಂಕಾರ ಮಾಡ್ಕೊಂಡು ಕರ್ಕೊಂಡು ಬಾ ಅಂದ್ರೆ ಸೌಜ್ಞಾದೇವಿಯನ್ನ ಅಲಂಕಾರ ಮಾಡಿಕೊಂಡು ಹೆಣ್ಣು ನೋಡುವ ಶಾಸ್ತ್ರವಾಗಿದೆ. ದೇವತೆಗಳ ಸಮಕ್ಷಮದಲ್ಲಿ, ಸಕಲ ದೇವಾನುದೇವತೆಗಳ ಸಮಕ್ಷಮದಲ್ಲಿ ಸೂರ್ಯಮಂಡಲದಲ್ಲಿ ಸೂರ್ಯ ಕಲ್ಯಾಣವಾಗುತ್ತಾ ಇದೆ. ಎಲ್ಲಿ? ವಿಶ್ವಕರ್ಮನ ಅರಮನೆಯಲ್ಲಿ. ವಿಶ್ವಕರ್ಮನ ಅರಮನೆಯಲ್ಲಿ ಆನಂದವಾಗಿ ಕಲ್ಯಾಣವಾಗ್ತಾ ಇದೆ. ಕನ್ಯಾದಾನ ಮಾಡ್ತಾ ಇದ್ದಾನೆ. ಕನ್ಯಾದಾನವ ಮಾಡಿದ ವಿಶ್ವಕರ್ಮ, ಕನ್ಯಾದಾನವ ಮಾಡಿದ. ಕನ್ಯಾದಾನವ ಮಾಡಿದ ವಿಶ್ವಕರ್ಮ, ಕನ್ಯಾದಾನವ ಮಾಡಿದ. ಮಗಳಾದ ಸೌಜ್ಞೆಯನು ಭಗವಾನ್ ಭಾಸ್ಕರನಿಗೆ ಇತ್ತು. ಮಗಳಾದ ಸೌಜ್ಞೆಯನ್ನು ಮುಹೂರ್ತೋ ಸಾವಧಾನ, ಶ್ರೀ ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಯಾರಲ್ಲಿ ಜಗಜ್ಜೀವನ ಹೇತುನ ಕಂಠೆ ಬದ್ನಾಮಿ ಶುಭಗೆ ತ್ವಂ ಜೀವಂ ಶರದರ್ಶತಂ ಮಾಂಗಲ್ಯ ಧಾರಣಂ ಸಮರ್ಪಯಾಮಿ. ಮದುವೆಯನ್ನು